ಎಲ್ಲರಿಗೂ ನಮಸ್ಕಾರ. ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ, ಬೆಂಬಲ ನನಗೆ ಬೇಕೇ ಬೇಕು. ಇವತ್ತಿನ ವಿಚಾರಕ್ಕೆ ಬರೋಣ. ಈ ಸಂಜೆ ಕರ್ನಾಟಕದ ರಾಜ್ಯಪಾಲ ತಾವರ್ಸಿ ಗೆಹ್ಲೋಟ್ ಅವರು 3 ವಿಧೇಯಕಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಲವಾರು ವಿಧೇಯಕಗಳನ್ನು ಹಲವಾರು ತಿಂಗಳುಗಳಿಂದ ರಾಜಭವನದಲ್ಲಿ ಇಟ್ಟುಕೊಂಡಿದ್ದ ರಾಜ್ಯಪಾಲರು ಈ ಒಂದು 3 ವಿಧೇಯಕಗಳಿಗೆ ಸಂಜೆ ಸಹಿ ಹಾಕಿದರು. ಇದು ಒಂದು ಪ್ರಶ್ನೆ ನಮ್ಮೊಳಗೆ ಮೂಡುವಂತೆ ಮಾಡ್ತು. ಆ ಪ್ರಶ್ನೆ ಯಾವುದು ಎಲ್ಲವನ್ನೂ ಹೇಳ್ತೀನಿ. ಆದರೆ ಈ ರಾಜ್ಯಪಾಲರ ಹುದ್ದೆ ಇದೆಯಲ್ಲ, ಅದರ ಅಗತ್ಯ ಇದೆಯಾ ಅಂತ ಇವತ್ತು ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಸ್ಟೇಟ್ ಅಂಡ್ ಸೆಂಟರ್ ರಿಲೇಷನ್ ಬಗ್ಗೆ ನಾನು ನೋಡಿದಾಗೆ 80ರ ದಶಕದಿಂದ ಚರ್ಚೆ ನಡೀತಾ ಇದೆ. ಅಂದರೆ ಭಾರತದ ಸಂವಿಧಾನ ಇದೆ ನೋಡಿ, ಅದು ವಿಶ್ವದಲ್ಲೇ ಒನ್ ಆಫ್ ದಿ ಬೆಸ್ಟ್ ಅಂತ, ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್. ಅದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ ಲಿಸ್ಟ್ ಇದೆ, ಇನ್ನೊಂದು ಸೆಂಟ್ರಲ್ ಲಿಸ್ಟ್ ಇದೆ, ಇನ್ನೊಂದು ಕಾಂಕರಸ್ ಲಿಸ್ಟ್ ಇದೆ. ಅಂದರೆ ಸ್ಟೇಟ್ ಲಿಸ್ಟ್ನಲ್ಲಿ ಬರುವ ಯಾವ್ಯಾವ ಖಾತೆಗಳಿವೆ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಸೆಂಟ್ರಿಗೆ ಸಂಬಂಧಪಟ್ಟಿದ್ದು. ಇದು ಕಾಂಕರಸ್ ಲಿಸ್ಟ್ನಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡಕ್ಕೂ ಸಂಬಂಧಪಟ್ಟಿದ್ದು ಅಂತ. ಸೊ ಇದು ಬಹಳ ಸ್ಪಷ್ಟವಾಗಿದೆ. ಅದರಂತೆ ರಾಜ್ಯಪಾಲರ ಕರ್ತವ್ಯ ಹಾಗೂ ಅವರ ನಡವಳಿಕೆ ಬಗ್ಗೆ ಕೂಡ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಈಗಲ್ಲ, ಕಾಂಗ್ರೆಸ್ ಸರ್ಕಾರವಿದ್ದಾಗಲೇ ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಂಪ್ರದಾಯ ಪ್ರಾರಂಭ ಆಯಿತು. ಆ ಕಾಲದಲ್ಲೇನೆ ರಾಜ್ಯ ಸರ್ಕಾರಗಳನ್ನು ಉರುಳಿಸುವುದಕ್ಕೆ ರಾಜ್ಯಪಾಲರನ್ನು ಬಳಸುವಂತಹ ಪ್ರಾರಂಭ ಆಯಿತು. ಇದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ಬೋದು. ಆದರೆ ಆಗ ರಾಜಭವನವನ್ನು ರಾಜ್ಯಪಾಲರನ್ನ ಬಳಸಿಕೊಳ್ಳುತ್ತಿದ್ದ ರೀತಿಗೂ ಈಗ ಮೋದಿ ಅಮಿತ್ ಶಾ ಅವರ ಸರ್ಕಾರ ರಾಜಭವನವನ್ನು ಬಳಸಿಕೊಳ್ಳುತ್ತಿರುವ ರೀತಿಗೂ ಅಗಾಧವಾದ ವ್ಯತ್ಯಾಸ ಇದೆ. ಆ ಕಾರಣಕ್ಕೆ ರಾಜ್ಯಪಾಲರು ಹುದ್ದೆ ಬೇಕಾ ಅನ್ನುವ ಪ್ರಶ್ನೆಯನ್ನ ಕೇಳುವಂತಾಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯಪಾಲರು ಯಾವಾಗ ಪ್ರವೇಶಿಸ್ತಿದ್ದು ಅಂತಂದ್ರೆ, ಸ್ವಲ್ಪ ರಾಜಕೀಯ ಅಸ್ಥಿರತೆ ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಉರುಳಿಸುವುದು ಮತ್ತು ಕಾಂಗ್ರೆಸ್ ಪರವಾದ ಸರ್ಕಾರ ಬರುವಂತೆ ಮಾಡುವುದಕ್ಕೆ ಆ ಕಾಲದ ರಾಜ್ಯಪಾಲರು ಯತ್ನ ಮಾಡ್ತಿದ್ದರು. ಉಳಿದಂತೆ ರಾಜ್ಯಪಾಲರು ಸ್ವಲ್ಪ ಮಟ್ಟಿಗೆ ದೂರದಲ್ಲಿ ಇರ್ತಾ ಇದ್ರು. ವಿಧೇಯಕಗಳಿಗೆ ಸಂಬಂಧಪಟ್ಟ ಹಾಗೆ ಈಗಿನಂತೆ ವಿಳಂಬ ಮಾಡ್ತಿರಲಿಲ್ಲ. ಅದರ ಜೊತೆಗೆ ಚುನಾಯಿತ ಸರ್ಕಾರಕ್ಕೆ ಆದೇಶ ನೀಡುವಂತಹದ್ದು, ಚುನಾಯಿತ ಸರ್ಕಾರವನ್ನು ಬುಲ್ಡೋಸ್ ಮಾಡುವಂತಹದ್ದು, ಆ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ತಿರ್ಲಿಲ್ಲ. ಒಂದು ಕಾಂಗ್ರೆಸ್ಗೆ ಲಾಭವಾಗುವ ಹಾಗೆ ರಾಜ್ಯಗಳ ಚುನಾಯಿತ ಸರ್ಕಾರವನ್ನು ಕೆಡಗುವ ಒಂದು ಸ್ಥಿತಿಯಲ್ಲಿ ಮಾತ್ರ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ತಿದ್ರು, ಉಳಿದಂತೆ ಮಧ್ಯಪ್ರವೇಶ ಮಾಡ್ತಿರ್ಲಿಲ್ಲ. ಈಗ ರಾಜ್ಯಪಾಲರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂದರೆ, ನೀವು ಹಲವಾರು ರಾಜ್ಯಗಳು, ಯಾರು BJP ಸರ್ಕಾರ ಇಲ್ಲದ ರಾಜ್ಯಗಳಲ್ಲಿ, ಫಾರ್ ಎಕ್ಸಾಂಪಲ್ ಯು ಟೇಕ್ ವೆಸ್ಟ್ ಬೆಂಗಾಲ್, ಯು ಟೇಕ್ ಕೇರಳ, ಯು ಟೇಕ್ ಕೇರಳ ಆಯಿತು, ತಮಿಳುನಾಡು, ಈಗ ಕರ್ನಾಟಕ, ಅದರಂತೆ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ, ಇವರ ಮೂಲಕ ಚುನಾಯಿತ ಸರ್ಕಾರ ಏನಿದೆ ಅದರ ಅಧಿಕಾರವನ್ನು ಕಸಿದುಕೊಳ್ಳುವ ಮತ್ತು ಚುನಾಯಿತ ಸರ್ಕಾರವನ್ನು ನಿಯಂತ್ರಿಸುವ ಹೊಸ ಸಂಪ್ರದಾಯ ಪ್ರಾರಂಭ ಆಗಿದೆ. ತಮಿಳುನಾಡಿನಲ್ಲಂತೂ ಬಹಳ ಹಾರಿಬಲ್ ಆದ ಸಿಚುವೇಶನ್ ಅಲ್ಲಿ ರಾಜ್ಯಪಾಲರು. ನೀವು ವೆಸ್ಟ್ ಬೆಂಗಾಲ್ಗೆ ಬಂದರೆ ಅಲ್ಲಿ ರಾಜ್ಯಪಾಲರು
ನಿಜವಾದ ರಾಜಕಾರಣಿನೋ ಅವ್ರು ಏನು ಅನ್ನೋದೇ ಅರ್ಥ ಆಗಲ್ಲ, ಆ ರೀತಿ ವ್ಯವಹಾರ ಮಾಡ್ತಾರೆ. ಇನ್ನು ನಮ್ಮ ಪಕ್ಕದ ಕೇರಳದ ಆರಿಫ್ ಮೊಹಮ್ಮದ್ ಖಾನ್, ಅವ್ರ ಬಿಹೇವಿಯರು ಅಂದರೆ ಯಾವ ಯಾವ ರಾಜ್ಯಗಳಲ್ಲಿ BJPಯೇತರ ಸರ್ಕಾರ ಇದೆಯೋ ಅಲ್ಲಿ ರಾಜ್ಯಪಾಲರು ಚುನಾಯಿತ ಸರ್ಕಾರದ ಕತ್ತು ಹಿಸುಕುವ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು, ಅವರು ಸರಿಯಾಗಿ ಕೆಲಸ ಮಾಡಕೂಡದು, ಪ್ರತಿಯೊಂದು ವಿಚಾರಕ್ಕೂ ನೀವು ಅಡ್ಡಿಯನ್ನು ಉಂಟು ಮಾಡೋದು. ಫಾರ್ ಎಕ್ಸಾಂಪಲ್, ಯು ಟೇಕ್ ವಿಧೇಯಕಗಳು, ಇವತ್ತು 3 ವಿಧೇಯಕಗಳಿಗೆ ಸಹಿ ಹಾಕಿದ್ದಾರೆ. ಅದರಲ್ಲಿ ಅಂಥ ಕಾಂಟ್ರವರ್ಸಿ ಏನೂ ಇರಲಿಲ್ಲ. ಒಂದು, ಅದು ಸವದತ್ತಿ ಎಲ್ಲಮ್ಮನಿಗೆ ಒಂದು ಪ್ರಾಧಿಕಾರ ಮಾಡೋದು, ಇನ್ನೊಂದು ಎಜುಕೇಷನ್, 3 ಇದು. ಉಳಿದಂತೆ ಅದೆಷ್ಟೋ ವಿಧೇಯಕಗಳು ರಾಜಭವನದಲ್ಲಿ ಕೊಳಿತಾ ಇದೆ. ಚುನಾಯಿತ ಸರ್ಕಾರಕ್ಕೆ ಒಂದು ಕಾನೂನು ಮಾಡುವುದಕ್ಕೆ ಆಗಲ್ಲ ಅಂದರೆ ರಾಜ್ಯಪಾಲರು, ಈ ಸರ್ಕಾರ ಜನತಂತ್ರ ಯಾಕೆ ಬೇಕು ಸ್ವಾಮಿ? ಸುಮ್ಮನೆ ರಾಜ್ಯಪಾಲರೇ ಎಲ್ಲ ನಿಯಂತ್ರಣ ಮಾಡದಿದ್ದರೆ ಇಡೀ ಎಲ್ಲ ರಾಜ್ಯಗಳ ಚುನಾಯಿತ ಸರ್ಕಾರ ಕಿತ್ತಾಕ್ಬಿಟ್ಟು ಮೋದಿ ಅಮಿತ್ ಶಾ ಇಬ್ಬರು ಅಲ್ಲಿ ಕುತ್ಕೊಂಡು ಆಡಳಿತ ಮಾಡ್ರಪ್ಪ. ಒಂದು ಚುನಾಯಿತ ಸರ್ಕಾರಕ್ಕೂ BJPಯೇತರ ಸರ್ಕಾರಕ್ಕೆ ಸಾವಧಾನದಿಂದ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಪ್ರತಿ ಒಂದಕ್ಕೂ ಅಡ್ಡಗಾಲು. ಈ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಗ್ಯಾರಂಟಿ ಬಗ್ಗೆ ಬಾಯಿಗೆ ಬಂದಂಗೆ ಬೈಕೊಂಡು ಓಡಾಡಿದ್ರು BJPಯವರು. ಈಗ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಏನು ಮಾಡಿದ್ರು? ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ಮೋದಿ ಸಾಹೇಬರು, ಅಮಿತ್ ಶಾ ಸಾಹೇಬರು? ಎಷ್ಟು ಕೊಟ್ಟಿದ್ದಾರೆ ಸ್ವಾಮಿ? ಅಂದರೆ ನಮ್ಮ ಮಾತು ಮತ್ತು ನಡವಳಿಕೆ ಇದೆಯಲ್ಲ, ಅದರ ನಡುವೆ ಕಂದಕ ಇರಬಾರದು. ಈ ಸರ್ಕಾರದ ಬಹುಮುಖ್ಯವಾದ ಸಮಸ್ಯೆ ಅಂದರೆ BJP ಸರ್ಕಾರದ್ದು, ಮೋದಿಯವರ ಸರ್ಕಾರದ್ದು, ಅವರಿಗೆ ಮಾತು ಮತ್ತು ಕೃತಿ ಇದರ ನಡುವೆ ಒಂದು ಅಜಗಜಾಂತರವಾದ ಒಂದು ಕಂದಕ ಇದೆ ಅಂತ. ಬಹುದೊಡ್ಡ ಕಂದಕ ಅದು. ಮಾತಿಗೂ ಸಂಬಂಧನೇ ಇಲ್ಲ, ಕೃತಿಗೂ ಸಂಬಂಧನೇ ಇಲ್ಲ. ಆಯಾ ಕ್ಷಣಕ್ಕೆ ಏನು ಬಂತೋ, ಯಾವುದು ರಾಜಕೀಯ ಲಾಭ ಇದೆಯೋ ಹೊಡೆಯೋದು, ಜನರನ್ನ ಒಂದು ಮೋಡಿಗೆ ಒಳಪಡಿಸೋದು. ಮೋಡಿ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಕರ್ನಾಟಕದಲ್ಲಿ ಇದೊಂದು ಮೋಡಿ ಮಾಡುವುದು ಅಂತಾರೆ. ಮೋದಿಯವ್ರನ್ನು ಕೂಡ ನಮ್ಮ ತಮಿಳರೆಲ್ಲ ಮೋಡಿ ಅಂತಾನೆ ಕರೀತಾರೆ. ಮೋದಿ ಅಲ್ಲಿ ದ ಇಲ್ಲ, ತಮಿಳ್ನಾಡಿನಲ್ಲಿ ದ ಇಲ್ಲ, ಅದು ಮೋಡಿನೇ. ಈ ಮೋಡಿ ಅನ್ನೋದಿದೆಯಲ್ಲ, ಅದೊಂದು ಹಳೆ ಇದು, ಕಣ್ಕಟ್ಟು ಅಂತ ಅರ್ಥ. ಮೋಡಿ ಅಂದರೆ ಕಣ್ಕಟ್ಟು ಅಂತ. ನೀವು ನೋಡಿದರೆ ಈ ಮೋಡಿ ಆಟ ಇದೆಯಲ್ಲ, ನಾನು ಭಾಳ ಮೋಡಿ ಆಟಗಳನ್ನ ನೋಡಿದ್ದೀನಿ. ಇದಕ್ಕಿದ್ದಂಗೆ ಯುಸಿ ಅದಕ್ಕೊಂದು ಮೋಡಿ ಮಾಡೋದಕ್ಕೊಂದು ಅಂಗಳವನ್ನು ಸಿದ್ಧಪಡಿಸಿರ್ತಾರೆ. ಆ ಅಂಗಳದಲ್ಲಿ ಇದ್ದಕ್ಕಿದ್ದಾಗ ಯಾವುದೋ ಎಲೆ ತೆಗೆದು ಹಾಕ್ತಾರೆ, ಅದು ಹಾವು ಹೋಗುತ್ತೆ, ಎಲ್ಲೆಲ್ಲೋ ಬೆಂಕಿ ಹತ್ಬಿಡುತ್ತೆ, ಯಾರಿಗೋ ಹೊಡಿತಾರೆ, ಇನ್ಯಾರಿಗೋ ಬಾಸು ಬೇರೆ ಬರುತ್ತೆ. ಸೊ ಈ ದೇಶವೇ ಒಂದು ಮೋಡಿಯ ಅಂಗಳ ಆಗಿದೆ. ಈ ದೇಶವನ್ನು ಮೋಡಿಯ ಅಂಗಳ ಮಾಡಲಾಗಿದೆ ಮತ್ತು ಇಲ್ಲಿಯ ಜನಸಮುದಾಯವರೇನಿದ್ದಾರೆ ಅವರು ಮೋಡಿಗೆ ಒಳಗಾಗಿದ್ದಾರೆ. ಅವರನ್ನು ಸಂಮೋಹನಗೊಳಿಸಲಾಗಿದೆ. ಅವರಿಗೆ ಸತ್ಯ ಅಸತ್ಯದ ಗೊತ್ತೇ ಆಗಲ್ಲ. ಅವರು ವ್ಯಕ್ತಿ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಜನತಂತ್ರ ಇದೆಯಲ್ಲ, ಜನತಂತ್ರ ಸಫರ್ ಆಗ್ತಿದೆ. ರಾಜ್ಯಪಾಲರುಗಳು ಈ ರೀತಿ ವರ್ತನೆ ಮಾಡೋದು ನಾನು 4 ದಶಕಗಳ ನನ್ನ ಪತ್ರಿಕೋದ್ಯಮದಲ್ಲಿ ಎಂದೂ ನೋಡಿಲ್ಲ. ಸ್ವಲ್ಪ ವ್ಯತ್ಯಾಸ ಆದ್ರೇನೆ ಆ ಕಾಲಘಟ್ಟದಲ್ಲಿ 80ರ ದಶಕದಲ್ಲಿ ಸ್ಟೇಟ್ ಸೆಂಟರ್ ರಿಲೇಷನ್ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು, ಸಮಾವೇಶಗಳು ನಡೀತಾ ಇದ್ವು, ಮಾತುಕತೆಗಳು ನಡೀತಾ ಇದ್ವು, ಎಲ್ಲವೂ ಆಗ್ತಾ ಇತ್ತು. ಈಗ ಅದೇನೂ ಆಗಲ್ಲ. ಈಗ ಈ ಇಂಡಿಯಾ ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಈ ರಾಜ್ಯಪಾಲರ ದುರ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಭಟನೆಯನ್ನು ಎಲ್ಲರೂ ಸೇರಿ ಯಾಕೆ ಮಾಡೋಕ್ಕಾಗಲ್ಲ ಇವ್ರ ಯೋಗ್ಯತೆಗೆ? ಈ ಇಂಡಿಯಾ ಒಕ್ಕೂಟದವರಿಗೆ ಕರ್ನಾಟಕದಲ್ಲಿ ನಡೆದದ್ದು ಈ ಪ್ರಾಸಿಕ್ಯೂಷನ್ ವಿಚಾರ ತಗೊಳ್ಳಿ, ಅದರ ಹಿಂದೆ ರಾಜಕೀಯ ಇರುವುದು ಸ್ಪಷ್ಟ. ಅದಕ್ಕೆ ಯಾರಾದರೂ ಒಂದು ಲೀಡರ್ಶಿಪ್ ತಗೊಂಡು ಕರ್ನಾಟಕ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಕೇರಳ ಇಲ್ಲಿನ ಮುಖ್ಯಮಂತ್ರಿಗಳು ಚರ್ಚಿಸಿ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸೋಕ್ಕೆ ಯಾಕಾಗಲ್ಲ ಇವರಿಗೆ? ವೈಯಕ್ತಿಕ ಆಗಲ್ಲ ಇದು ಜನತಂತ್ರವನ್ನು ಉಳಿಸಬೇಕಾದ್ದು. ನಮ್ಮ ಸಂವಿಧಾನ ಅದ್ಭುತವಾದ ಸಂವಿಧಾನ. ಅಂಥ ಸಂವಿಧಾನಕ್ಕೆ ಅಪಚಾರ ಆಗ್ತಿದೆ ಮತ್ತು ಸಂವಿಧಾನದ ಪಾಲನೆ ಆಗ್ತಿಲ್ಲ ಅಂತೇಳಿ ನಾನು ನಿಜವಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಕರ್ನಾಟಕದಲ್ಲಿ ಈ ರಾಜ್ಯಪಾಲರದ್ದಾದ ಮೇಲೆ ಹಲವಾರು ಮಾಡಿದ್ರು, ಡೆಲ್ಲಿಗೆ ಹೋಗ್ತೀವಿ ಅಂದರು, ಅಲ್ಲೇನೋ ಮೆರವಣಿಗೆ ಮಾಡ್ತೀವಿ, ಅದಲ್ಲ. ಈ BJPಯೇತರ ರಾಜ್ಯಗಳಿವೆಯಲ್ಲ, ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂತು
ಅವರು ಅಟ್ಲೀಸ್ಟ್ ದೆಹಲಿಗೆ ಹೋಗಿ ಗಾಂಧಿ ಪ್ರತಿಮೆ ಎದುರು ಕೂತು, ಅಂಬೇಡ್ಕರ್ ಪ್ರತಿಮೆ ಎದುರು ಕೂತು ಒಂದು ಪ್ರತಿಭಟನೆಯನ್ನ ದಾಖಲಿಸುವಂತಹದ್ದು. ಅದರ ಜೊತೆಗೆ ಈ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ರಾಜಭವನದ ದುರುಪಯೋಗದ ಬಗ್ಗೆ ಸಮಾವೇಶಗಳನ್ನ ಮಾಡೋದು, ಚರ್ಚೆ ಮಾಡೋವಂಥದ್ದು. ಈ ರೀತಿ ಒಂದು ಮೂವೇ ಕಾಣಲ್ಲ. ಸಪರೇಟ್ ಇಂಡಿಯಾ ಒಕ್ಕೂಟ ಮಾಡ್ಕೊಂಡಿದ್ದಾರೆ, ಒಬ್ಬೊಂದೊಂದು ಸಂಬಂಧನೇ ಇಲ್ಲ. ನ್ಯಾಷನಲ್ ಇಶ್ಯೂಗಳಿಗೆ ಸಂಬಂಧಪಟ್ಟಾಗೆ ಧ್ವನಿ ಎತ್ತಬೇಕು ರಾಜ್ಯ. ಯಾಕಂದ್ರೆ ಈಗ ಇಲ್ದೇ ಅದನ್ನೇ ಹೇಳ್ಬೇಕು ನಾವು, ಅಗತ್ಯ ಇಲ್ಲ ಕಣ್ರಿ, ರಾಜ್ಯಪಾಲರೇ ಅಗತ್ಯ ಇಲ್ಲ. ದೆಹಲಿಯಲ್ಲಿ ಕೂತು ನಿಯಂತ್ರಿಸ್ತಾರೆ. ನೋಡಿ, ನಮ್ಮ ಕರ್ನಾಟಕದ ರಾಜ್ಯಪಾಲರು ಅವರು ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕಿಂತ ಮೊದಲು ದೆಹಲಿಗೆ ಹೋಗಿ ಕೂತ್ಕೋತಾರೆ, ಅಮಿತ್ ಶಾ ಅವ್ರನ್ನ ನೋಡ್ತಾರೆ, ಅಲ್ಲಿ ಮಾರ್ಗದರ್ಶನ ತಗೊಂಡು ಬರ್ತಾರೆ, ಬಂದುಬಿಟ್ಟು ಇಲ್ಲಿ ಗೂಟ ಹೊಡಿತಾರೆ. ತಮಿಳುನಾಡು ರಾಜ್ಯಪಾಲರು ದೆಹಲಿ ಹೋಗ್ತಾರೆ, ಬರ್ತಾರೆ, ಸ್ಟಾಲಿನ್ ಮತ್ತು ಅವ್ರ ಸರ್ಕಾರಕ್ಕೆ ಗೂಟ ಮಾಡಿರ್ತಾರೆ. ಅರೀಫ್ ಮೊಹಮ್ಮದ್ ಖಾನು ಕಮ್ಯುನಿಸ್ಟ್ ಸರ್ಕಾರ ಅಂತ ಕಮ್ಯುನಿಸ್ಟರ್ ಬಗ್ಗೆ ಬಾಯಿಗೆ ಬಂದಂಗೆ ಬೈದು ಅಲ್ಲಿ ವಿಜಯನ್ ಸರ್ಕಾರಕ್ಕೆ ಹ್ಯಾಂಗೆ ಗೂಟ ಹೊಡಿಬೇಕು ಅಂತಾರೆ. ಅದನ್ನು ಬಿಟ್ಟರಂತೂ ಇವರು ವೆಸ್ಟ್ ಬೆಂಗಾಲ್ ರಾಜ್ಯಪಾಲರು ಮಮತಾ ದೀದಿಗಂತೂ ಎಷ್ಟು ತೊಂದರೆ ಕೊಡಬೇಕು ಅಷ್ಟು ತೊಂದರೆ ಕೊಡುತ್ತಿದ್ದಾರೆ. ಇದಕ್ಕೊಂದು ಪ್ರತಿಪಕ್ಷಗಳಿಂದ, ಬಿಜೆಪಿಯೇತರ ಪಕ್ಷಗಳಿಂದ ಒಂದು ಪ್ರತಿಭಟನೆ ಬೇಕಲ್ವಾ? ಎಲ್ಲಿ ಈ ಪ್ರತಿಭಟನೆ, ಎಲ್ಲಿ ಹೊರಟು? ಯಾಕೆ ಇವರು ಮುಚ್ಕೊಂಡಿದ್ದಾರೆ? ಅಂದ್ರೆ ನಾವು ಅಧಿಕಾರಕ್ಕೆ ಸೆಂಟ್ರಲ್ ಬಂದ್ರೆ ಇದೇ ಕೆಲಸ ಮಾಡಬೇಕು ಅಂತನಾ? ಹಾಗೆ ಅಂದ್ಕೊಳ್ಳಲ್ವಾ? ರಾಜ್ಯಪಾಲರ ಹುದ್ದೆ ಅದರ ಘನತೆ ಮತ್ತು ಗೌರವವನ್ನು ಕಾಪಾಡಬೇಕಾದದ್ದು ಪ್ರತಿಯೊಬ್ಬರ ಕೆಲಸ ಅಲ್ವಾ? ಸಂವಿಧಾನವನ್ನು ಕೇವಲ ಹಿಡಿದುಬಿಟ್ಟು ತೋರಿಸಿದ್ರಲ್ಲ, ಸಂವಿಧಾನವನ್ನು ಉಳಿಸಬೇಕಾದ್ದು, ಸಂವಿಧಾನ ಏನು ಹೇಳಿದೆ ಅನ್ನೋದು ಅಲ್ವಾ, ಅದರ ಬಗ್ಗೆ. ಬಟ್ ಇದು ಯಾವುದೂ ಈ ದೇಶದಲ್ಲಿ ನಡೆಯುತ್ತಿಲ್ಲ ಅನ್ನೋದು ನನಗೆ ಆತಂಕವನ್ನು ಉಂಟು ಮಾಡಿದೆ. ಬಿಜೆಪಿಯನ್ನು ವಿರೋಧಿಸಬೇಕಾದ ಪ್ರತಿಪಕ್ಷಗಳು, ಅಲ್ಲಿರುವ ಸರ್ಕಾರಗಳು ಕೂಡ ಸಂವಿಧಾನದಕ್ಕೆ ವಿರುದ್ಧವಾಗಿ ನಡೆಯುವ ಇಂತಹ ಬೆಳವಣಿಗೆಗಳ ವಿರುದ್ಧ ಧ್ವನಿಯನ್ನು ಎತ್ತಬೇಕು ಅಂತ. ವಾಟ್ ಐ ಬಿಲೀವ್, ಈ ವಿಚಾರದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು, ಸ್ಟಾಲಿನ್ ಅವರು ಕೂತು ಚರ್ಚೆ ಮಾಡಿ ರಾಜಭವನದ ದುರುಪಯೋಗ ಏನಿದೆ ಅದನ್ನು ತಡೆಗಟ್ಟುವುದಕ್ಕೆ ಏನು ಮಾಡಬೇಕು, ಒಂದು ಸಭೆಯನ್ನು ಕರೆದು ಬೆಂಗಳೂರಿನಲ್ಲೋ ಚೆನ್ನೈನಲ್ಲೋ ತಿರುವನಂತಪುರದಲ್ಲೋ ಕೂತು ಚರ್ಚೆ ಮಾಡಿ, ವೆಸ್ಟ್ ಬೆಂಗಾಲ್ನಲ್ಲೋ ಮಮತಾ ದೀದಿಯನ್ನು ಕರೆದು ಅವ್ರ ಜೊತೆ ಕೂತು ಮಾಡಬೇಕು. ಆದರೆ ಅಂಥದ್ದು ಕಾಣ್ತಾನೇ ಇಲ್ಲ. ಇಂಥ ಯಾವ ಬೆಳವಣಿಗೆಯನ್ನು ಕಾಣ್ತಿಲ್ಲ. ವಿ ಆರ್ ಇನ್ ವೆರಿ ಡೇಂಜರಸ್ ಸಿಚುವೇಶನ್ ನಾವು. ಜನತಂತ್ರ ಇದೆಯಲ್ಲ, ಜನತಂತ್ರವನ್ನು ಕತ್ತು ಹಿಸುಕುವ ಕೆಲಸ ನಡೀತಿದೆ ಅಂತ, ಸುಳ್ಳುಗಳು ವಿಜೃಂಭಿಸ್ತಿವೆ ಅಂತ. ಫೆಡರಲ್ ಸ್ಟ್ರಕ್ಚರ್ ಏನಿದೆಯಲ್ವಾ, ಆ ಫೆಡರಲ್ ಸ್ಟ್ರಕ್ಚರೇ ನಾಶ ಆಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್, ಫಾರ್ ಎಕ್ಸಾಂಪಲ್ ನಿಮಗೆ ನೆನಪಿರ್ಬೋದು, ಸಹಕಾರಿ ಇಲಾಖೆ ಏನಿದೆ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಅದು ಕೇಂದ್ರದಲ್ಲಿ ಅದಕ್ಕೊಂದು ಪ್ರತ್ಯೇಕವಾದ ಸಹಕಾರಿ ಇಲಾಖೆಯನ್ನು ಸೃಷ್ಟಿಸಿ ಅಮಿತ್ ಶಾ ಜಿ ಅವರು ಆ ಖಾತೆಯನ್ನು ವಹಿಸ್ಕೊಂಡ್ರು. ಅದಾದ ತಕ್ಷಣ ಮಾಡಿರೋ ಮತ್ತೆ ಕೆಲಸ ಅಂದರೆ ಕರ್ನಾಟಕಕ್ಕೆ ಬಂದು ನಂದಿನಿ ಲಾಭದಾಯಕವಾಗಿದೆ ಅಲ್ವಾ, ಕರ್ನಾಟಕದ ರೈತರ ಇದದು ಹಾಲು, ರೈತರು ಅದನ್ನು ಟೇಕ್ ಓವರ್ ಮಾಡಿಬಿಟ್ಟು ಇನ್ಯಾವುದೋ ಗುಜರಾತ್ ಇದರೊಳಗೆ ಸೇರಿಸ್ಬಿಟ್ಟು ಜೈ ಗುಜರಾತ್ ಜೈ ಗುಜರಾತ್ ಅಂತ ಹೇಳಕ್ಕೆ ಹೊರಟಿದ್ರು. ಜನ ಪ್ರತಿಭಟಿಸಿ ನಿಲ್ಲಿಸಿದ್ದಾರೆ. ಸಹಕಾರ ಇದೇನಿದೆ ಅದು ದಕ್ಷಿಣದಲ್ಲಿ ಎಸ್ಪೆಷಲಿ ಸಹಕಾರ ಇಲಾಖೆ ಭಾಳ, ಸಹಕಾರ ಕ್ಷೇತ್ರ ಪವರ್ಫುಲ್ ಆಗಿದ್ದು ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಎಲ್ಲ. ಅದನ್ನು ನಾಶಪಡಿಸೋಕ್ಕೆ ಅಲ್ಲಿ ದುಡ್ಡಿದೆ ಅಂತ ಈ ಗುಜರಾತಿ ನಾಯಕರುಗಳು ಬಂದು ಇಳಿದುಬಿಟ್ಟಿದ್ರು. ಅವ್ರು ಈಗಲೂ ಕಣ್ಣಿದೆ, ಏನಾದರೂ ಮಾಡಿ ಸಹಕಾರಿ ಇಲಾಖೆಯನ್ನು ಎತ್ತಾಕೊಂಡು ಹೋಗ್ಬೇಕು ಅಂತ. ಯಾಕೆಂದರೆ ಯಾವಾಗ ಮಾನಿಟೈಸೇಷನ್ನು ಇದು ಗಲಾಟೆಗಳೆಲ್ಲ ಆಯ್ತು ನೋಡಿ, ಆ ಸಂದರ್ಭದಲ್ಲೂ ಕೂಡ ಗುಜರಾತ್ನ ಹಲವಾರು ಸಹಕಾರಿ ಸಂಸ್ಥೆಗಳಲ್ಲಿ ಯಾವುದ್ಯಾವುದಕ್ಕೆ ಹಣಗಳು ಏನೇನೋ ಆಯಿತು ಅಂತ ವರದಿಗಳಿವೆ, ಅದ್ರ ಬಗ್ಗೆ ನಾನು ಮಾತನಾಡಲ್ಲ. ಆದರೆ ಇಡೀ ಆ ಸಹಕಾರಿ ಕ್ಷೇತ್ರವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಅಮಿತ್ ಶಾಜಿ ಅವರು ಯತ್ನ ನಡೆಸಿದ್ದು. ಇದು ಕೂಡ ನಾನು ಈ ಫೆಡರಲ್ ಸ್ಟ್ರಕ್ಚರ್ ಅಂತ ಏನಂದೆ, ನೀವು ನೋಡಿ ಈಗ ಅಮೇರಿಕ ಇದು ಅಲ್ವಾ, ಅಮೇರಿಕಾದ ಹೆಸರೇನು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, USA ಅಂದರೆ ಅದು ಫೆಡರಲ್ ಅಂತ. ಇಂಡಿಯಾ ಕೂಡ
ಯುನೈಟೆಡ್ ಸ್ಟೇಟ್ ಆಫ್ ಇಂಡಿಯಾ ಆಗಬೇಕು. ಯಾಕೆಂದರೆ ರಾಜ್ಯಗಳಿಗೆ ಅವರದ್ದೇ ಆದ ಅಧಿಕಾರ ಇರಬೇಕು. ರಾಜ್ಯಗಳು ತಮ್ಮ ರಾಜ್ಯದ ಸಂಸ್ಕೃತಿ, ಭಾಷೆ, ಸಾಹಿತ್ಯ ಇದನ್ನೆಲ್ಲ ಉಳಿಸಿಕೊಂಡು ಬರಬೇಕಾಗಿದೆ. ಅದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಬೇಕು. ಎಲ್ಲವನ್ನು ಕೂಡ ದೆಹಲಿಯಿಂದ ಏರುವುದೆಲ್ಲ ಅಲ್ಲ ಅಂತ. ಆದರೆ ಅಂಥ ವಾತಾವರಣನೇ ಇಲ್ಲ. ನೀವು ಯುನೈಟೆಡ್ ಸ್ಟೇಟ್ ಆಫ್ ಇಂಡಿಯಾ ನೀವು ಮಾತಾಡಿದ ತಕ್ಷಣ ಏನ್ರಿ ಏನು ನೀವು ದೇಶದ್ರೋಹಿಗಳು ಕಂಡ್ರಿ, ಇಂಡಿಯಾ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಈ ರೀತಿ ಭ್ರಮೆ, ಹುಚ್ಚನ್ನು ಸ್ಪ್ರೆಡ್ ಮಾಡೋದು, ಆ ಮೂಲಕ ಸ್ಥಳೀಯ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಹೋಗೋದು. ಒಂದೆರಡಲ್ಲ, ಇದಕ್ಕೆ 1000 ಉದಾಹರಣೆ ಕೊಡಬಲ್ಲೆ. ಕರ್ನಾಟಕದಲ್ಲಿ ಹುಟ್ಟಿದ ಬಹುತೇಕ ಬ್ಯಾಂಕ್ಗಳಿವೆಯಲ್ಲ, ಎಲ್ಲವನ್ನ ಮುಳುಗಿ ಹೋದ ದಕ್ಷಿಣ ಭಾರತ ಬ್ಯಾಂಕ್ಗಳನ್ನ ಸೇರಿಸಿ ನಮ್ಮನ್ನು ಮುಗಿಸಿದ್ರು. ಕರ್ನಾಟಕದ ಹಲವಾರು ಬ್ಯಾಂಕ್ಗಳು, ಎಂತೆಂಥ ಮಹನೀಯರುಗಳು ಕರ್ನಾಟಕವನ್ನು ಕಟ್ಟಿದ್ರು, ಬ್ಯಾಂಕಿಂಗ್ ಕ್ಷೇತ್ರವನ್ನು ಕಟ್ಟಿದ್ರು, ಎಲ್ಲವನ್ನು ಇವರು ಬಂದು ಮುಳುಗಿಸಿದ್ರು. ಆದರೆ ಈ ಬುದ್ಧಿವಂತರು ಅಂತ ಹಣೆಪಟ್ಟಿ ಹಚ್ಚಿಕೊಂಡಂಥ ದಕ್ಷಿಣ ಕನ್ನಡದವರು ಕೋಮುವಾದದಲ್ಲಿ ಮುಳುಗಿ ತಮ್ಮ ಬ್ಯಾಂಕಲ್ಲಿ ಮುಳುಗಿದ್ರು ಅವರಿಗೆ ಅರ್ಥನೇ ಆಗಿಲ್ಲ. ಅವರ ಹೆಗಲ ಮೇಲೆ ಕೇಸರಿ ಶಾಲ ಹಾಕಿದ್ರು, ಅವರ ಕಣ್ಣುಗಳಲ್ಲಿ ಕೋಮುವಾದವನ್ನು ತುಂಬಿದ್ರು, ಅವರ ಕಣ್ಣುಗಳಲ್ಲಿ ಮುಸ್ಲಿಂ ವಿರೋಧವನ್ನು ಪ್ರಜ್ವಲಿಸುವಂತೆ ಮಾಡಿದ್ರು. ಈ ಕಡೆ ಬ್ಯಾಂಕ್ಗಳೆಲ್ಲ ಎತ್ಕೊಂಡೋಗಿ ಮುಳುಗಿಸಿದ್ರು. ಇವರು ಜೈ ಜೈ ಶ್ರೀರಾಮ್ ಅಂದರು, ಕರ್ನಾಟಕ ಬ್ಯಾಂಕ್ ಎಲ್ಲ ಮುಳುಗೋಯ್ತು. ದಿಸ್ ಇಸ್ ದ ಸಿಚುವೇಶನ್. ಅದರಿಂದ ನನಗೆ ಅನ್ನಿಸುವ ಹಾಗೆ ಈ ರಾಜ್ಯಪಾಲರ ಹುದ್ದೆ ಏನಿದೆ, ಇದರ ದುರುಪಯೋಗ ನೋಡಿದರೆ ರಾಜ್ಯಪಾಲರ ಹುದ್ದೆ ಬೇಕಾ ಅಂತ ಕೇಳುವ ಸ್ಥಿತಿ ಬಂದಿದೆ. ಈ ಬಗ್ಗೆ BJPಯೇತರ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಬೇಕು ಮತ್ತು ಜನತಂತ್ರವನ್ನು, ಸಂವಿಧಾನವನ್ನು ಉಳಿಸುವುದಕ್ಕೆ ಒಂದು ಹೆಜ್ಜೆ ಇರಬೇಕು. ಅಲ್ದಿಲ್ದಿದ್ರೆ ಎಷ್ಟರ ಮಟ್ಟಿಗೆ BJP ಮೋದಿ ಸರ್ಕಾರವನ್ನು ಇತಿಹಾಸ ಕ್ಷಮಿಸೋದಿಲ್ವೋ ಅಷ್ಟರ ಮಟ್ಟಿಗೆ ಈ ಪ್ರತಿಪಕ್ಷಗಳೇನುವೆ ಇವರನ್ನು ಕೂಡ ಇತಿಹಾಸ ಕ್ಷಮಿಸುವುದಿಲ್ಲ. எனவே ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾಳೆ ಬರ್ತೀನಿ. ಇವತ್ತಿನ ದಿನ ಏನಿದೆ ಮುಗಿದಿದೆ. ಈ ರಾತ್ರಿ ನಿಮಗೆಲ್ಲ ಶುಭರಾತ್ರಿಯನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ.